ಕಾಂಗ್ರೆಸ್ 10 ಸಮಾವೇಶ ನಡೆಸಲಿ ನಾವು ಹೆದರೋದಿಲ್ಲ. ದೆಹಲಿಯಲ್ಲಿ ಟಿವಿ9ಗೆ ಎಚ್ ಡಿ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಅಧಿಕಾರದಲ್ಲಿರುವ ಕಾಂಗ್ರೆಸ್ ಹಾಸನದ ಅಭಿವೃದ್ಧಿ ಮಾಡಲಿ. ಕಾಂಗ್ರೆಸ್ 10 ಸಮಾವೇಶ ಈ ರೀತಿಯಾಗಿ ನಡೆಸಿದ್ರೂ ಕೂಡ ನಾವು ಹೆದರೋದಿಲ್ಲ ಅಂತ ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ಅಧಿಕಾರದಲ್ಲಿ ಇದೆಯಲ್ಲ ಕಾಂಗ್ರೆಸ್, ಹಾಸನದ ಕಡೆ ಗಮನ ಕೊಡ್ಲಿ, ಹಾಸನ ಅಭಿವೃದ್ಧಿ ಮಾಡಲಿ ಅಂತ ಹೇಳಿದ್ದಾರೆ. ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ಗೆ ಹಾಸನ ಅಭಿವೃದ್ಧಿ ಮಾಡುವಂತ ಕೆಲಸದಲ್ಲಿ ಅವರನ್ನವರು ತೊಡಗಿಸಿಕೊಳ್ಳಿ. ಈ ರೀತಿಯಾಗಿ ಸಮಾವೇಶವನ್ನ ಮಾಡೋದ್ರಿಂದ ನಾವು ಹೆದರೋದಿಲ್ಲ. ಇದು ಎಚ್ ಡಿ ರೇವಣ್ಣ ಅವರು ಕೊಟ್ಟಿರುವಂತ ಹೇಳಿಕೆ. ಕೈಕಾಲು ಹಿಡಿದುಕೊಳ್ತಾರೆ ಅನ್ನೋದಾಗಿಯೂ ಕೂಡ ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ಅಧಿಕಾರ ಇದ್ದಾಗ ಇಂತಹ ಸಮಾವೇಶಗಳನ್ನ ಮಾಡ್ತಾರೆ. ಇವತ್ತು ಹಾಸನದಲ್ಲಿ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶವನ್ನ ಮಾಡ್ತಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಜಿ ಮಂತ್ರಿಗಳಾದಂಥ ಎಚ್ ಡಿ ರೇವಣ್ಣ ಅವರು. ಸರ್, ಇವತ್ತು ಕಾಂಗ್ರೆಸ್ ಹಾಸನದಲ್ಲಿ ದೊಡ್ಡದಂಥ ಬೃಹತ್ ಜನಕಲ್ಯಾಣ ಸಮಾವೇಶವನ್ನ ಮಾಡ್ತಿದೆ. ಸುಮಾರು 2 ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಶುರುವಾಗುತ್ತೆ ಅನ್ನುವಂಥ. ಸರ್, ಈಗ ಸಮಾವೇಶ ಮಾಡೋದು ಬೇಡ ಅಂತನಲ್ಲ, ಅವರ ಕಾರ್ಯಕರ್ತರ ಏನಾಗಿದೆ ಅಂದರೆ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1.5 ವರ್ಷ ಆಗಿದೆ. 2013ರಿಂದ 18ರವರೆಗೆ ಕಾಂಗ್ರೆಸ್ಸೇ ಇತ್ತು. 5 ವರ್ಷ ಕಾಂಗ್ರೆಸ್ ಇದ್ದಂಥ ಸನ್ನಿವೇಶದಲ್ಲಿ ಹಾಸನ ಜಿಲ್ಲೆ ಕೊಡುಗೆ ಏನು? ಅದೇ ರೀತಿ ಕಳೆದ 50 ವರ್ಷದಲ್ಲಿ ಹಾಸನ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಸರ್? ಉದಾಹರಣೆಗೆ ಹೇಳೋದಾದರೆ ಅರಸೀಕೆರೆ ಮೈಸೂರು ರೈಲ್ವೆ ಮಾರ್ಗ ಇದೇ ಕಾಂಗ್ರೆಸ್ ಕಾಲದಲ್ಲಿ ಅದನ್ನು ಬಂದ್ ಮಾಡಿದ್ರು, ಫೀಸಿಬಲ್ಲೇ ಇಲ್ಲ ಅಂತೇಳಿ. ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆದರೂ ನಮ್ಮ ಅದೃಷ್ಟದಿಂದ, ನಮ್ಮ ಜಿಲ್ಲೆ ಜನತೆ ಅದೃಷ್ಟದಿಂದ ಇವತ್ತು 18-20 ಟ್ರೈನ್ ಓಡ್ತವೆ. ಏನು ಈ ಜಿಲ್ಲೆ ಕೊಡುಗೆ ಕಾಂಗ್ರೆಸ್ಸಿಂದು? 50 ವರ್ಷ ಇರ್ಬೋದು. ಹಾಸನದೊಂದು ಫ್ಲೈಓವರ್ ಮಾಡೋಕ್ಕಾಗಿಲ್ಲ. ಇವತ್ತು ಏನು ಅಂದರೆ, ಕಾಂಗ್ರೆಸ್ಸು ಬೇಕಾದಾಗ ಬಂದು ಕೈಕಾಲು ಹಿಡಿತಾರೆ. 2018ರಲ್ಲಿ ಏನಾಯ್ತು ಸರ್? ಬಂದು ಕುಮಾರಣ್ಣರನ್ನ ದೇವೇಗೌಡರನ್ನ ಕೈಕಾಲು ಕಟ್ಟಿ ನೀವೇ 5 ವರ್ಷ ಇರಬೇಕು ಅಂದರು. ಮತ್ತೆ ಯಾವ ರೀತಿ ಮಾಡಿ ನಡೆದ್ರು? ಯಾವ ರೀತಿ ನಡೆಸಿದ್ರು ಹೇಳಿ ಸ್ವಾಮಿ? ಮತ್ತೆ ಕುಮಾರಣ್ಣರ ಸರ್ಕಾರ ಹೋದ ದಿವಸದಿಂದ ಕಳೆದ 3 ವರ್ಷದಲ್ಲಿ ಸತತವಾಗಿ ನಮ್ಮ ಜಿಲ್ಲೆಯ ಇದು ಮಾಡಬೇಕು ಅಂತ ಪಾಪ ಕೆಲವು ಮುಖಂಡರುಗಳು ಬಂದರು. ಏನಾಯ್ತು? 7 ಸೀಟಲ್ಲಿ 1 ಸೀಟನ್ನು ಗೆಲ್ಲುವಂಥ ಪರಿಸ್ಥಿತಿ ಬಂತು. ಅದನ್ನೂ ನಮ್ಮಲ್ಲಿ ಕೆಲವರಿದ್ರೆಲ್ಲ ಮುಖಂಡರು ಅವ್ರನ್ನ ಕರ್ಕೊಂಡೋಗಿ ಗೆಲ್ಲುವಂಥ ಪರಿಸ್ಥಿತಿ ಬಂತೋ ಇಲ್ಲವೋ ಅದನ್ನು ಇವತ್ತು ನಾನು ಏನು ಹೇಳಲ್ಲ. ಇಂಥ 10 ಸಮಾವೇಶ ಮಾಡಲಿ, ನಾವೇನು ಎಜಗುಂದಲ್ಲ. ಕುಮಾರಸ್ವಾಮಿ ದೇವೇಗೌಡರು ಮೊನ್ನೆ ವಿಧಾನಸಭೆ ಎಲೆಕ್ಷನ್ ಹಿಡಿತು. ಯಾವ ರೀತಿ? ಹಿಂದಿನ ದಿವಸ 2,000 ಕೊಡ್ತೀವಿ, ಫ್ರೀ ಬಸ್ಸು, ರಾಜ್ಯದ ಹಣ ಯಾವ ರೀತಿ ಲೂಟಿ ಆಗ್ತಾ ಇದೆ ಅನ್ನೋದನ್ನ ಇವತ್ತು ಹೇಳಿಲ್ಲ. ಮುಂಚೆ ಕಾಂಗ್ರೆಸ್ ಯಾವ ರೀತಿ ಆಪಾದನೆ ಮಾಡ್ತಾ ಇತ್ತು BJP ಸರ್ಕಾರದ ಮೇಲೆ 40%, ಇವತ್ತಿನೇನು ಪರಿಸ್ಥಿತಿ ಇದೆ ಅಂತ ನಾನು ಹೇಳಲ್ಲ, ಸಾರ್ವಜನಿಕ ಗೊತ್ತಾಗಿದೆ. ಸರ್, ಉಪಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ದೇವೇಗೌಡರು ಒಂದು ಮಾತು ಹೇಳ್ತಾರೆ, ನಾನು ಸಿದ್ದರಾಮಯ್ಯ ಅವರ ಸೊಕ್ಕನ್ನು ಮುರಿತೀನಿ ಅನ್ನುವಂಥ ನಿಟ್ಟಿನಲ್ಲಿ. ಅದಕ್ಕೆ ಉತ್ತರವಾಗಿ ಈ ಸಮಾವೇಶ ಅನ್ನುವಂಥದ್ದಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ನೋಡಿ ಸ್ವಾಮಿ, ಯಾವ ಸಮಾವೇಶ ಮಾಡಿ ಏನೂ ಮಾಡೋಕ್ಕಾಗಲ್ಲ. ದೇವೇಗೌಡರು ಇವತ್ತು ರಾಜಕಾರಣದಲ್ಲಿ ಹಲವಾರು ಏಳು ಬೀಳನ್ನು ನಾವು ಕಂಡಿದ್ದೀವಿ, ಗೊತ್ತಾಯ್ತಾ? ಇದೇ ಕಾಂಗ್ರೆಸ್ ಹಾಸನ ಜಿಲ್ಲೆಯಲ್ಲಿ 7ಕ್ಕೆ 7 ವಿಧಾನಸಭೆ ಗೆದ್ದು 8 ವಿಧಾನಸಭೆ ಗೆದ್ದು 1 ಪಾರ್ಲಿಮೆಂಟ್ ಗೆದ್ದು, ಒಂದೇ ವರ್ಷದಲ್ಲಿ ದೇವೇಗೌಡರು ಪಾರ್ಲಿಮೆಂಟ್ ಸದಸ್ಯರಾಗಿ ಈ ರಾಜ್ಯದ ಮುಖ್ಯಮಂತ್ರಿ ದೇವೇಗೌಡರು ರಾಜಕೀಯ ಮುಗಿದೇ ಹೋಯ್ತು ಅಂತ ಇತ್ತು. ಒಂದೇ ವರ್ಷದಲ್ಲಿ ದೇವೇಗೌಡರು ಪಾರ್ಲಿಮೆಂಟ್ ಸದಸ್ಯರಾಗಿ 1994ರಲ್ಲಿ 117-120 ಸೀಟ್ ಗೆದ್ದು ಮುಖ್ಯಮಂತ್ರಿನೂ ಆದರು, 18 ಸೀಟ್ ಗೆದ್ದು ಪ್ರಧಾನಮಂತ್ರಿನೂ ಆದರು. ಈಗ ಉದಾಹರಣೆಗೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಬರ್ತಾಯಿದೆ? ಕೆಲವೇ ದಿನದಲ್ಲಿ ಬಂಡವಾಳ ಗೊತ್ತಾಗುತ್ತೆ. ನಾವು ಇವತ್ತೇನಿದ್ರು 2028ಕ್ಕೆ ಕಾಂಗ್ರೆಸ್ಗೆ ಜಿಲ್ಲೆನಲ್ಲೂ ಅಷ್ಟೇ ರಾಜ್ಯದಲ್ಲೂ ದೇವೇಗೌಡರ ಮುಖಂಡತ್ವದಲ್ಲಿ ಇವತ್ತು ಏನು ನಾವು ಅವತ್ತು ರಾಷ್ಟ್ರೀಯ ನಾಯಕರಾದಂಥ ಮೋದಿಯವರ ನೇತೃತ್ವದಲ್ಲಿ ದೇವೇಗೌಡರ ಇದರಲ್ಲಿ ಒಟ್ಟಾಗಿ ನಾವು ಕುಮಾರಣ್ಣರ ನೇತೃತ್ವದಲ್ಲಿ ಇವತ್ತು 2028ಕ್ಕೆ ನಮ್ಮ ಜಿಲ್ಲೆ ಜನ ಕಾಂಗ್ರೆಸ್ಗೆ ಉತ್ತರ ಕೊಡುವಂಥ ದಿನ ಬರುತ್ತೆ. ಸರ್, ಈಗ ರಾಮನಗರ
ಖಾಲಿ ಆಯಿತು, ಇನ್ನು ಹಾಸನನ್ನು ಖಾಲಿ ಮಾಡಿಸ್ತೀವಿ ಅನ್ನೋ ಸಂದೇಶವನ್ನು ಕಾಂಗ್ರೆಸ್ನವರು ರವಾನೆ ಮಾಡ್ತಿದ್ದಾರೆ. ಈಗ ಖಾಲಿ ಮಾಡೋದು ಬಿಡೋದು ಜನದ ಕೈಲಿದೆ, ದೇವ್ರ ಕೈಲಿದೆ. ಅದನ್ನು ಖಾಲಿ ಯಾರು ಮಾಡಿಸ್ತಾರೆ ಅದು ನೋಡೋ ನಡೀರಿ. 2,000 ಜನ ಖಾಲಿ ಮಾಡಿಸ್ಬೇಕು ಹೊರತು ಇವರೇನು ಕಾಂಗ್ರೆಸ್ನವರೇನು ಇದು ಹಿಡ್ಕೊಂಡು. ಓಕೆ ಸರ್, ಥ್ಯಾಂಕ್ ಯು. ಇದು ಎಚ್ ಡಿ ರೇವಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.